ರಾಜ್ಯದ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಲು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವತಿಯಿಂದ ಚಿತ್ರದುರ್ಗದಲ್ಲಿ ಪ್ರತಿಭಟನೆ. ಈ ಪ್ರತಿಭಟನೆಗೆ ಎಐಡಿಎಸ್ಒ ಜಿಲ್ಲಾ ಸಂಚಾಲಕ ಈರಣ್ಣ ಮತ್ತು ಮಹಾಂತೇಶ್ ರಾಜ್ಯ ಕಚೇರಿ ಕಾರ್ಯದರ್ಶಿ ಇವರೊಂದಿಗೆ ವಿದ್ಯಾರ್ಥಿಗಳು ಸೇರಿ ಡಿಸಿಗೆ ಮನವಿ ಕೊಟ್ಟರು. ಮಕ್ಕಳನ್ನ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಆ ಕಾಲೇಜುಗಳಲ್ಲಿ ಇವತ್ತು 1.5 ತಿಂಗಳಾಯ್ತ ಕಾಲೇಜುಗಳು ಶುರುವಾಗಿ, ಅಲ್ಲಿ ಮಕ್ಕಳು ಇಂಟರ್ನಲ್ಸ್ ಬರೀತಾರೆ, ಇಲ್ಲಿ ಮಕ್ಕಳು ಇವತ್ತು ಪಾಠಕ್ಕೆ ಗತಿಯಿಲ್ಲ. ಏನ್ ಸ್ವಾಮಿ ನ್ಯಾಯ ಇದು? ಇದು ಅನ್ಯಾಯ. ಇದು ಸ್ನೇಹಿತರೆ, ನಾವು ಸೇರಿರೋದು ಕೇವಲ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಷ್ಟೇ ಅಲ್ಲ. ಈ ಅನ್ಯಾಯವನ್ನು ನಾವು ಸಹಿಸಲ್ಲ, ಈ ತಾರತಮ್ಯವನ್ನು ನಾವು ಸಹಿಸಲ್ಲ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಸರ್, ಕರ್ನಾಟಕದಲ್ಲಿ ಪದವಿ ತರಗತಿಗಳು ಪ್ರಾರಂಭ ಆಗಿ 1 ತಿಂಗಳಾಗಿದೆ. ಆದ್ರೂ ಕೂಡ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಇಲ್ಲಿವರೆಗೂ ಕೂಡ ಅತಿಥಿ ಉಪನ್ಯಾಸಕರದ್ದು ನೇಮಕಾತಿ ಆಗಿಲ್ಲ. UGC ನಿಯಮಾವಳಿಗಳು ಬಂದಿದೆ, ಅದರಿಂದ ಸಮಸ್ಯೆ ಆಗಿದೆ. ಹೈಕೋರ್ಟಲ್ಲಿ ಕೇಸ್ ನಡೀತಿದೆ, ಕೋರ್ಟಲ್ಲಿ, ಅದರಿಂದ ಸಮಸ್ಯೆ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ನೇಮಕಾತಿಯನ್ನು ಮುಂದೂಡ್ತಾರೆ. ಇದರಿಂದ ಇವತ್ತು ಸಮಸ್ಯೆಗೊಳಪಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಬಡ ಮಕ್ಕಳು, ರೈತರು, ಕಾರ್ಮಿಕರ ಮಕ್ಕಳು. ಅವರೇ ಇವತ್ತು ಸರ್ಕಾರಿ ಕಾಲೇಜಲ್ಲಿ ಓದ್ತಾರೆ. ಇನ್ನೊಂದು ಕಡೆಗೆ ಖಾಸಗಿ ಕಾಲೇಜುಗಳಲ್ಲಿ ಪಾಠಗಳು ನಡೀತಾ ಇದೆ, ಆ ಮಕ್ಕಳು ಇಂಟರ್ನೆನ್ಸ್ ಬರೀತಾರೆ, ಅವ್ರ ಶೈಕ್ಷಣಿಕ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ನಡೀತಾ ಇದೆ. ಇಲ್ಲಿ ನಾವು AIDSO ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇರೋದು, ಈ ತಾರತಮ್ಯ ಯಾಕೆ? ಖಾಸಗಿ ಕಾಲೇಜನ್ನು ಓದ್ತಕ್ಕಂಥ ದುಡ್ಡಿದ್ದವ್ರ ಮಕ್ಕಳಿಗೆ ಒಂದು ರೀತಿ ನೀತಿ, ಗೌರ್ಮೆಂಟ್ ಕಾಲೇಜಿಗೆ ಓದ್ತಾ ಇರ್ತಕ್ಕಂಥ ಬಡವ್ರ ಮಕ್ಕಳಿಗೆ ಒಂದು ನೀತಿ ಯಾಕೆ? ಸ್ವಾಮಿ, ಏನೇ ರೂಲ್ಸು ರೆಗ್ಯುಲೇಷನ್ಸ್ ಇದ್ದರೂ ಕೂಡ ನೀವು ಸರ್ಕಾರ ಸ್ಟ್ಯಾಂಡ್ ತೊಗೊಂಡು ರೂಲ್ಸ್ಗಳನ್ನ ಬದಲು ಮಾಡಿ ಇಮಿಡಿಯೇಟ್ಲಿ ನೇಮಕಾತಿಗಳನ್ನ ಮಾಡ್ಕೊಳ್ಳೋ ರೀತಿ ಕ್ರಮ ತಗೊಳ್ಳಿ. ಆ ಮುಖಾಂತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯತೆಗೆ ಆಟ ಆಡೋದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವು ಈ ಮುಖಾಂತರ AIDSO ವಿದ್ಯಾರ್ಥಿ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಮಹಾಂತೇಶ್, AIDSO ರಾಜ್ಯ ಕಚೇರಿ ಕಾರ್ಯದರ್ಶಿ. ನನ್ನ ಹೆಸರು ಭಾವನಾ ಹೆಚ್. ಗೌರ್ಮೆಂಟ್ ಸೈನ್ಸ್ ಕಾಲೇಜ್. ನಾನು ಓದ್ತಿರೋದು BSc ಸೆಕೆಂಡ್ ಇಯರ್, PCM ಕಾಂಬಿನೇಷನ್. ಸರ್ಕಾರಿ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ಸ್ಗಳು ಇಲ್ಲ. ಹಾಗಾಗಿ ದೂರದ ಊರುಗಳಿಂದ ನಾವು ಕಷ್ಟಪಟ್ಟು ಬಸ್ಗಳನ್ನೆಲ್ಲ ಪಿಕ್ ಮಾಡಿ ಕಾಲೇಜಿಗೆ ಪಾಠಗಳನ್ನು ಕೇಳಬೇಕಂತ ಬರ್ತೀವಿ. ಆದರೆ ದಿನಕ್ಕೆ 1 ಕ್ಲಾಸು 2 ಕ್ಲಾಸು ಆಗಿ ನಡೀತಿರ್ತವೆ. ಅದನ್ನು ಕೇಳಿಕೊಂಡು ನಾವು ವಾಪಸ್ ಹೋಗಬೇಕು. ಆಮೇಲೆ ಕೊನೆಗೆ ರಿಸಲ್ಟ್ ಎಕ್ಸಾಮ್ ಬರಿಬೇಕಾದ್ರೆ ಆಗದೇ ಇರೋ ಪಾಠಗಳಿಂದ ನಮಗೆ ಕ್ವಶನ್ಸ್ ಬಂದರೆ ನಮಗೇನು ಗೊತ್ತಾಗಲ್ಲ. ರಿಸಲ್ಟ್ ದಿನ ಪೇರೆಂಟ್ಸ್ ಅವರು ಕೇಳ್ತಾರೆ ಯಾಕೆ ಕಡಿಮೆ ಆಯಿತು ಅಂತ. ನಮಗೆ ಅವ್ರಿಗೆ ಉತ್ತರಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಗೆಸ್ಟ್ ಲೆಕ್ಚರ್ಸ್ ನಮಗೆ ಇಲ್ಲ, ಪಾಠಗಳು ಸರಿಯಾಗಿ ನಡೀತಿಲ್ಲ. ಹಾಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಇದನ್ನು ದೊಡ್ಡವರಾದವರು ಎಲ್ಲರೂ ನಾನು ಮನವಿ ಮಾಡ್ಕೊತಿದ್ದೀನಿ. ನಮ್ಮ ಈ ಸಮಸ್ಯೆನ ಪರಿಹರಿಸಬೇಕೆಂತ ಕೇಳ್ಕೊತಿದ್ದೀನಿ. ಧನ್ಯವಾದ. ಸ್ನೇಹಿತರೆ, ಇವತ್ತು ಚಿತ್ರದುರ್ಗದಲ್ಲಿ AIDSO ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಷಯದಲ್ಲಿ ಏನು ಗೊಂದಲ ನಡೆದಿದೆ ಅದನ್ನು ಈ ಕೂಡಲೇ ಬಗೆಹರಿಸಿ ವಿದ್ಯಾರ್ಥಿಗಳ ಪಾಠಗಳು ನಡೆಯುವಂತೆ ಕ್ರಮ ತಗೋಬೇಕು ಅಂತೇಳಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ DC ಸರ್ಕಲ್ ಬಳಿ 106ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಹೋರಾಟ ಮಾಡಿದ್ವಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಡಿಪೆಂಡ್ ಆಗ್ತಿರೋದೆ ಗೆಸ್ಟ್ ಫ್ಯಾಕಲ್ಟಿ ಮೇಲೆ. ಇವತ್ತು ಗೆಸ್ಟ್ ಫ್ಯಾಕಲ್ಟಿನ ಇವತ್ತು ಅಪಾಯಿಂಟ್ ಮಾಡ್ಕೊಳ್ದೇನೆ ಇದುವರೆಗೆ 1.5 ತಿಂಗಳಾಗಿದೆ. ಕ್ಲಾಸಸ್ ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿ ಕ್ಲಾಸ್ಗಳು ನಡೀತಿಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಬರ್ತಾರೆ, 1 ಕ್ಲಾಸ್ ಅಥವಾ 2 ಕ್ಲಾಸ್ ಕೇಳಿ ವಾಪಸ್ ಹೋಗ್ತಾರೆ. ಇದು ಪರಿಸ್ಥಿತಿ ಇವತ್ತು ಡಿಗ್ರಿ ಕಾಲೇಜ್ಗಳದ್ದು. ಇವತ್ತು ತಾರತಮ್ಯ ಉಂಟು ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಕಾಲೇಜುಗಳು ಇನ್ನೂ ಪಾಠಗಳೇ ನಡೆಯೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಆದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಈಗ ಇಂಟರ್ನಲ್ಸ್ ಸ್ಟಾರ್ಟ್ ಆಗಿದೆ. ಈ ಥರ ಇವತ್ತು ಗೌರ್ಮೆಂಟ್ ಕಾಲೇಜ್ ಒಂದು ರೀತಿ, ಪ್ರೈವೇಟ್ ಕಾಲೇಜ್ ಒಂದು ರೀತಿ ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಉಂಟಾಗ್ತದೆ. ಈಗ ಇನ್ನೊಂದು ತಿಂಗಳಷ್ಟೊತ್ತಿಗೆ ಸೆಮ್ ಎಕ್ಸಾಮ್ ಬರುತ್ತೆ. ಸೊ ಈ ರೀತಿ ಇವತ್ತು ಪರಿಸ್ಥಿತಿ ಇದೆ. ಇಲ್ಲಿ ಇವತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಾ ಇದೆ. ಯಾಕೆಂದರೆ UGC ರೂಲ್ಸ್ಗಳಿದ್ದಾವೆ, ಅದಕ್ಕೆ ಅಪಾಯಿಂಟ್ ಮಾಡ್ಕೊಳ್ತಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಇವತ್ತು UGC ರೂಲ್ಸನ್ನ ಕರ್ನಾಟಕ ಸರ್ಕಾರ ಅಪ್ಲೈ ಮಾಡೋ ಥರ ಏನೂ ಇಲ್ಲ, ಕೋರ್ಟಲ್ಲಿ ಕೇಸ್ ಇದೆ ಅಂತೇಳಿ ಇವತ್ತು ನೆಪ ಹೊಡ್ತಾ ಇದ್ದಾರೆ.
ಸೊ ಕಂಪಲ್ಸರಿ ಫಾಲೋ ಮಾಡ್ಬೇಕಂತೇನಿಲ್ಲ. ರಾಜ್ಯ ಸರ್ಕಾರ ಈ ಕೂಡಲೇ ಸೊ ಅತಿಥಿ ಉಪನ್ಯಾಸ ನೇಮಕ ಮಾಡಿಕೊಂಡು ವಿದ್ಯಾರ್ಥಿಗಳು ಪಾಠ ನಡೆಯುವಂತೆ ಕ್ರಮ ತಗೋಬೇಕಂತೇಳಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ DC ಸರ್ಕಲ್ ಬಳಿ ಚಿತ್ರದುರ್ಗದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಹೋರಾಟ ಮಾಡಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕಳಿಸಿದ್ವಿ ಜಿಲ್ಲಾಧಿಕಾರಿಗಳ ಮೂಲಕ. ಈ ಕೂಡಲೇ ಬಗೆಹರಿಸಬೇಕು. ಬಗೆಹರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳನ್ನು ಸರ್ಕಾರ ಎದುರಿಸಬೇಕಾಗತ್ತಂತೇಳಿ ಎಚ್ಚರ ನೀಡೋಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ನನ್ನ ಹೆಸರು ಈರಣ್ಣ, AIDSO ಜಿಲ್ಲಾ ಸಂಚಾಲಕರು ಚಿತ್ರ. ನನ್ನ ಹೆಸರು ಮೌನೇಶ್ ಜಿ ಅಂತಂದೇಳಿ. ನಾನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ PMCS ವಿಭಾಗದಲ್ಲಿ ಓದ್ತಾ ಇದ್ದೀನಿ. ಈ ದಿನ ಸರ್ಕಾರ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲ ಪದವಿ ಹಂತದ ಎಲ್ಲ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳನ್ನು ಅಪಾಯಿಂಟ್ ಮಾಡ್ದೇ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಏಕೆಂತಂದರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ಎಲ್ಲ ಬಡ ಮಕ್ಕಳು ಬರ್ತಾರೆ. ಆ ಬಡ ಮಕ್ಕಳ ವಿಷಯದಲ್ಲಿ ಭಾಳ ಒಂದು ಚೆಲ್ಲಾಟ ಆಡ್ತಾ ಇರೋದು ನೋಡ್ತಾ ಇದ್ದೀವಿ. ಒಂದು ತಿಂಗಳಾದರೂ ಪದವಿ ಹಂತದ ಕಾಲೇಜುಗಳು ಪ್ರಾರಂಭವಾಗಿ ಇದುವರೆಗೂ ಗೆಸ್ಟ್ ಫ್ಯಾಕಲ್ಟಿ ಇಲ್ಲ. ಈಗಾಗಲೇ ಖಾಸಗಿ ಪದವಿ ಹಂತದ ಶಾಲೆಗಳಲ್ಲಿ ಇಂಟರ್ನಲ್ಸ್ ನಡೀತಿದೆ. ಹಾಗೆ ಖಾಸಗಿ ಹಂತದ ವಿದ್ಯಾರ್ಥಿಗಳು ಮತ್ತು ಬಡ ಮಕ್ಕಳ ವಿದ್ಯಾರ್ಥಿ ನಡುವೆ ತಾರತಮ್ಯ ಉಂಟಾಗ್ತಾ ಇದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ DC ಸರ್ಕಲ್ ಬಳಿ ಬಂದುಬಿಟ್ಟು ಆ ಒಂದು ಎಲ್ಲ ಗೆಸ್ಟ್ ಫ್ಯಾಕಲ್ಟಿಯನ್ನು ಬೇಗ ನಾವು ಅಪಾಯಿಂಟ್ ಮಾಡಿ ಬಡವ ಮಕ್ಕಳ ಜೊತೆ ಸರ್ಕಾರ ಚೆಲ್ಲಾಟ ಆಡೋದು ಬೇಡ ಅಂತಂದೇಳಿ. ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ವಿಜಯ್, C Town ನ್ಯೂಸ್. ನಿಮ್ಮ ಚಾನಲ್, ನಿಮ್ಮ ಧ್ವನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.